ಏನಾದರೂ ಮಾಡಬೇಕು ಅನ್ನೋದು ಹಂಬಲ ಇದೆಯಲ್ಲ, ಅದೇ ಇನ್ಸ್ಪಿರೇಷನ್. ಅದನ್ನೇ ನಾವು ಒಂದ್ಸರಿ CM ಅವ್ರಿಗೂ ರೆಪ್ರೆಸೆಂಟ್ ಮಾಡಿದ್ವು. ಈ ಇನ್ಸ್ಪಿರೇಷನ್ನೇ ಇನ್ಸ್ಪಿರೇಷನ್ ಡೇ ಅಂತ ಡಿಕ್ಲೇರ್ ಮಾಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡಿದರು. ಎರಡನೇದಾಗಿ ರಾಜೂರವ್ರ ಬಗ್ಗೆ ಹೇಳಬೇಕಂದ್ರೆ, ಅವರ ನಿವಾಸದಲ್ಲಿ ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಹಾಜರಿದ್ದು ಅವರ ಸೇವೆಯನ್ನು ನೀಡಿದಂಥ ಒಬ್ಬ ದೊಡ್ಡ ವ್ಯಕ್ತಿ. ಅವರು ಮಾಡಿರೋಷ್ಟು ಸೇವೆ ಅಮ್ಮವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಕೂಡ ಕಡೆಗಳಿಗೆ ತನಕ ಇದ್ದವರು ಅಂದರೆ ರಾಜುನೇ. ಸೊ ಆ ರೀತಿಯಾದಂಥ ಒಂದು ಆ ಫ್ಯಾಮಿಲಿ, ಆ ಕುಟುಂಬಕ್ಕೆ ಅವ್ರನ್ನ ಬೇರೆಯವರು ಏನೇನೋ ಥರ ಗುರುತಿಸ್ಬೋದು, ಆದರೆ ಮಾನಸಿಕವಾಗಿ ಅವರು ಆ ಕುಟುಂಬಕ್ಕೆ ಅವ್ರು ಇದ್ದ ರೀತಿ ಬಹುಶಃ ಅವ್ರಿಗೆ ಈ ಒಂದು ಹೆಸರು, ಒಂದು ಸಿನಿಮಾ ತೆಗೆಯುವಂಥ ಒಂದು ಗೌರವ ಬಂದಿದೆ ಅಂತ ನನ್ನ ಅಭಿಪ್ರಾಯ. ರಾಜು ಅವರೇ ಮತ್ತು ಮೋಹನ್ ಅವರೇ, ನಿಮ್ಗೆ ಒಳ್ಳೆಯದಾಗಲಿ. ಮತ್ತು ಈ ಟ್ರೈಲರ್ ಇವತ್ತು ಲಾಂಚ್ ಆಗ್ತಾ ಇದೆ. ಹಬ್ಬ ಆದಮೇಲೆ ಈ ಪುನೀತ್ ನಿವಾಸದ ಹಬ್ಬ ನಾವೆಲ್ಲ ನೋಡೋಣ. ನಾವು ಕೂಡ ಉತ್ಸುಕರಾಗಿದ್ದೀವಿ. ನಾಗೇಂದ್ರ ಅವರು ನೆರೇಟ್ ಮಾಡಿದ ರೀತಿಯಲ್ಲಿ ತುಂಬ ಹಲವಾರು ವಿಷಯಗಳನ್ನು ನೋಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಬಿಂಬಿಸಿದ್ದಾರೆ. ಥ್ಯಾಂಕ್ಸ್ ನಾಗೇಂದ್ರ ಅವರೇ. ಸೊ ಈ ಟ್ರೈಲರ್ ಲಾಂಚ್ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಮಾತುಗಳು ಮತ್ತು ದೃಶ್ಯ ಗೊತ್ತಿಲ್ಲದಾಗೆ ಕಣ್ಣಲ್ಲಿ ಒಂದು ನೀರು ಬರೋದಂತೂ ಸಹಜ. ಅದು ನನಗಾದ ಅನುಭವ. ಏನೋ ಹೇಳಲಿಕ್ಕೆ ಕೊಟ್ಟಿದ್ದಾರೆ, ಖಂಡಿತ ಅದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಅನ್ನೋದೊಂದು ಭಾವನೆ ಇದೆ. ನೀವು ತೆಗೆದುಕೊಂಡ ಪಾತ್ರಗಳನ್ನ, ಆ ಊಟದ ವಿಷಯ ಇರ್ಬೋದು, ಹಲವಾರು ಘಟನೆಗಳನ್ನು, ಸಣ್ಣ ಘಟನೆಗಳು ಹೇಳಿದ್ರು ಕೂಡ ಅದರಲ್ಲಿ ಮುಂದೆ ಏನೋ ಒಂದು ಒಳ್ಳೆಯ ಉದ್ದೇಶಗಳನ್ನ ಇರೋದನ್ನು ಅದು ಸೂಕ್ತವಾಗಿ ತಿಳಿಸಿದ್ದೀರ. ಸಾಮಾನ್ಯರು ಒಬ್ಬರು ಅಸಾಮಾನ್ಯರಾಗ್ಬೋದು ಅನ್ನೋದು ಎಲ್ಲೋ ಒಂದು ಕಡೆ ಬಿಂಬಿತ ಆಗ್ತಾ ಇದೆ. ಇದು ನನಗನ್ಸಿದ ಒಂದು ಅಭಿಪ್ರಾಯ. ಮುಂದೆ ನೋಡಿದಾಗ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಮಾತಾಡೋಣ ಸರ್. ಬಹುಶಃ ಎಲ್ಲೋ ಒಂದು ಕಡೆ ಮನ ಮುಟ್ಟುವಂಥ ಕೆಲಸ ಫಸ್ಟ್ ಅನಿಸುತ್ತೆ, ನನಗನ್ಸುತ್ತೆ ಫೀಲಿಂಗ್ ಫಸ್ಟ್. ಅದು ನೋಡ್ತಾ ಇದ್ದಾಗ ಭಾವನೆಗಳು, ಅದು ಮಾತುಕತೆ, ಕೆಲವ್ರದ್ದು ವಾಯ್ಸ್ ಮಾಡ್ಯುಲೇಷನ್. ಸಾರ್ ಅವ್ರಿಗೆ ಗೊತ್ತಾಗಲಿ ಹೆಸರು ನನಗೆ, ನಾಗೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ ಅಂತ ಕಾಣುತ್ತೆ. ಅವರ ಡೈರೆಕ್ಟರ್ ಸರ್, ಮೀಟ್ ಮಾಡಿರಲಿಲ್ಲ ನಿಮ್ಮನ್ನು. ಆ ವಾಯ್ಸ್ ಎವ್ರಿಥಿಂಗ್ ಭಾಳ ಇಂಪ್ರೆಸ್ ಆಗಿದೆ. ಅಭಿಜಿತ್ ಅವರು ಆಲ್ ಗುಡ್. ಒಳ್ಳೇದಾಗಲಿ. ಹಾಯ್ ಅಭಿಜಿತ್, ಒಳ್ಳೇದಾಗಲಿ ಸರ್, ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಸತ್ಯ ಗೊತ್ತಿರಲಿಲ್ಲ. ನಾವು ಲಾಸ್ಟ್ ಮಂತು ಇತ್ತೀಚೆಗೆ ನಾವೊಂದು ಟ್ರಸ್ಟ್ ಮಾಡಿದ್ದೇವೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ. ಅಶ್ವಿನಿಯವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅದ್ರದ್ದು ನಾನು ಒನ್ ಆಫ್ ದಿ ಟ್ರಸ್ಟಿ. ಮೊನ್ನೆ ನಾವು ಸಿದ್ಧಗಂಗಾದಲ್ಲಿ ಸುಮಾರು 10,000 ಜನ ಮಕ್ಕಳಿಗೆ ಮೆಡಿಕಲ್ ಚೆಕಪ್ ಮಾಡಿಸಿ, ಕಣ್ಣಿದ್ದು ಚೆಕಪ್ ಮಾಡಿಸಿ, ಅದಕ್ಕೆ ಆ ಮಕ್ಕಳಿಗೆಲ್ಲರಿಗೂ ಒಂದು ಸಿಹಿ ಕೊಡೋದ್ರ ಮೂಲಕ, ಕನ್ನಡಕ ಚೆಕ್ ಮಾಡಿದ ಕನ್ನಡಕನ ವಿತರಣೆ ಮಾಡೋದ್ರ ಮೂಲಕ ಈ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ನ ಅಫಿಷಿಯಲ್ ಆಗಿ ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳ ಆಶ್ರಮದಲ್ಲಿ ಹೇಳೋ ಹೊತ್ತಲ್ಲಿ ಹೇಳಿದೆ. ಹೇಳುವಾಗ 3 ವಿಷಯ ಹೇಳಿದೆ, ಯಾಕಂದರೆ ಪುನೀತಿಗೆ ಲಿಂಕ್ ಆಗುತ್ತೆ ಅನ್ನೋದಕ್ಕೆ. ಕುಂಭಮೇಳ ಎಲ್ಲ ಕಡೆಗೂ ಇದೆ. ಸಿದ್ಧಗಂಗಾ ಮಠದ ಸ್ಥಳನೂ ಕೂಡ ಒಂದು ಕುಂಭಮೇಳ. ಯಾಕೆಂದರೆ ಇಲ್ಲಿ ಗಂಗೆ ಇದೆ, ಸಿದ್ಧಗಂಗಾ ಮಠ ಇದೆ, ಯಮುನಾ ರೀತಿಯಲ್ಲಿ ರಾಜ್ಕುಮಾರ್ ಅವರಿದ್ದಾರೆ, ಗುಪ್ತಗಾಮಿನಿಯಾಗಿ ಪುನೀತ್ ಇದ್ದಾರೆ. ಕರೆ 3 ಜನ ಕರ್ನಾಟಕದ ಹತ್ರರು ಸೇರುವಂಥ ಸ್ಥಳ ಅದು. ಅದಕ್ಕೆ ನಾನು ಹೇಳಿದೆ ಅವಾಗ ಸ್ವಾಮಿಗಳು ಇದು ಒಂದು ಕುಂಭ ಬೆಳೆದ ಸ್ಥಳ ಅಂತ. ತುಂಬ ಇಷ್ಟಪಟ್ಟರು ಆ ಮಾತಿಗೆ ಅವರು. ಕರೆ ಪುನೀತ್ ಯಾವಾಗಲೂ ಅಷ್ಟೇ ಗುಪ್ತಗಾಮಿನಿಯಾಗಿ ಕೆಲಸ ಮಾಡುವಂಥವ್ರು. ನಾವು ರಾಜ್ಕುಮಾರ್ ಟ್ರಸ್ಟಿಂದ ಕಣ್ಣಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡಬೇಕಾದಾಗ ಒಂದು ವೆಹಿಕಲ್ ಬೇಕು ಅಂತ ಅದು ಟ್ರಸ್ಟ್ದು ಕೂಡ ಕೆಲಸ ಮಾಡಿ ಸುಮಾರು ನಾವು ಬಿಳಿಜಿನಲ್ಲಿ ನಮ್ಮದೇ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತಿದೆ. ಇದುವರೆಗೂ ಸುಮಾರು ಅಣ್ಣವರು ಕಾಲ ಆದಾಗ ಡೊನೇಟ್ ಐಸ್ ಗಿಫ್ಟ್ ಸೈಟ್ ಅನ್ನೋದು ಒಂದು ಟೈಟಲ್ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮ್ ಮಾಡಿ, ಅದು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇದ್ರಿಂದ, ಇತ್ತೀಚೆಗೆ ಬಂದ ಹಲವಾರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದದ್ರಿಂದ ಅದನ್ನು ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದುವರೆಗೂ 1200 ಜನ ಆಲ್ಮೋಸ್ಟ್ ಪ್ರಪಂಚ ನೋಡ್ತಾ ಇದ್ದಾರೆ ಇವತ್ತು ರಾಜ್ಕುಮಾರ್ ಅವ್ರ ಹೆಸರಲ್ಲಿ. ಅಂದರೆ ತೀರೋಗಿರೋರು ಮನೆಯಲ್ಲಿ ಹೋಗಿ
ಕಣ್ಣು ಕಲೆಕ್ಟ್ ಮಾಡಿ ವಿತಿನ್ 6 hours ಅದನ್ನು ಶಂಕರ ಹಾಸ್ಪಿಟ್ಲಿಗೆ ರೀಚ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತು ಪುನೀತ್ ನಿವಾಸ ಅನ್ನೋ ಟೈಟ್ಲನ್ನ ಲಾಂಚ್ ಮಾಡುವಂಥದ್ದು ಸಂದರ್ಭದಲ್ಲಿ ಇದನ್ನು ಹೇಳಬೇಕು ಅಂತ ಇಷ್ಟಪಟ್ಟೆ. ಯಾಕಂದರೆ ಅಲ್ಲಿಯೂ ಕೂಡ ಹಲವಾರು ಜನಕ್ಕೆ ಕಂಡು ಬಂದಾಗ ಆಶ್ಚರ್ಯ ಪಡ್ತಾರೆ. ಒಂದ್ಸರಿ ಹೇಳಿದ್ದೆ ಪುನೀತ್ಗೆ ಈ ಥರ ಒಂದು ವೆಹಿಕಲ್ ಕೊಡಬೇಕು ಶಂಕರ ಹಾಸ್ಪಿಟ್ಲಿಗೆ ಅಂತ ಹೇಳಿ ಸುಮಾರು 3-4 ತಿಂಗಳಾಗಿದೆ. ಆದರೆ ಎಷ್ಟು ನೆನಪಿನಲ್ಲಿ ಇಟ್ಟಿರ್ತಾರೆ ಅನ್ನೋದಕ್ಕೆ ಅವರು, ನಾನು ತುಮಕೂರಿಂದ ಬರಬೇಕಾದ್ರೆ ಫೋನ್ ಮಾಡಿದ್ರು, ವಸಣ್ಣ ನಾಳೆ ಬೆಳಿಗ್ಗೆ ಆಫೀಸಿಗೆ ಬಂದು ಆಫೀಸಲ್ಲಿ ಆ DD ರೆಡಿ ಇರುತ್ತೆ, ತೊಗೊಂಡೋಗಿ ಕೊಟ್ಬಿಡಿ ವೆಹಿಕಲ್ದೊಂದು ರಿಜಿಸ್ಟರ್ ಮಾಡಿ ಕೊಟ್ಬಿಡೋಣ ಅವ್ರಿಗೆ ಅಂತ. ಸುರಾಜ್ ಮಾಸ್ಟರ್ ಇಮಿಡಿಯೇಟಾಗಿ ಸುರಾಜ್ ಮಾಸ್ಟರ್ ಆಫೀಸ್ ತೊಗೊಂಡು DD ಕೊಟ್ಟು ಅದನ್ನು ಶಂಕರ್ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿ, ನಾನೇ ಮಾಡ್ತಿದ್ದೆ 4-5 ತಿಂಗಳಿಂದ ಹೇಳಿದ್ದು. ಅಂದರೆ ಅಷ್ಟು ನೆನಪಲ್ಲಿಟ್ಟು ಮಾಡೋವಂಥ ಕೆಲಸ. ಸೊ ಆ ಹೆಸರಿನಲ್ಲಿ ದೊಡ್ಡ ಶಕ್ತಿ ಇದೆ. ಆ ಹೆಸರಿನಲ್ಲಿ ಏನೇ ಮಾಡಿದ್ರು ಒಳ್ಳೇದಾಗುತ್ತೆ ಅನ್ನೋ ಭಾವನೆ. ನಿಮಗೂ ಅದು ಇನ್ನೂ ಹೆಚ್ಚು ಒಳ್ಳೇದು ಬರಲಿ. ಯಾಕಂದರೆ ಯಾರೋ ದೊಡ್ಡವರಾಗೋದು ಇಂಪಾರ್ಟೆಂಟ್ ಅಲ್ಲ, ಸಾಮಾನ್ಯರು ಅಸಾಮಾನ್ಯರಾಗೋದು ಇಂಪಾರ್ಟೆಂಟು. ನೀವು ಅಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ಅಭಿಮಾನಿಗೆ ನೋಡೋದಕ್ಕಿಂತ ಇವತ್ತು ನೀವು ನಿರ್ಮಾಪಕರಾಗಿ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ಅದನ್ನೇ ಪುನೀತ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ನಾನು ಯಾವತ್ತೂ ಓದಿಲ್ಲ ಅಂತ ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡಿದ್ದೆ ಸಿನಿಮಾದಲ್ಲಿ ಮಾಡುವಂಥ ಕಲಾವಿದನ. ಆ ಕಲಾವಿದರಲ್ಲಿ ನನಗೆ ತುಂಬ ಇಷ್ಟವಾದಿದ್ದು ಅಣ್ಣವರು ನಟನೆಯೇ ಅಲ್ಲ, ಅವ್ರ ಪ್ರೀತಿ, ಅವ್ರ ಮಾತು, ಅದೆರಡು ನನಗೆ ಒಂದು ದಾರಿ ಥರ ಸಿಕ್ತು. ಆ ದಾರಿ ಏನು ಅಂತ ನಾನೊಂದು 12 ವರ್ಷ ಹುಡುಗನಿಂದ ಇಲ್ಲಿವರೆಗೂ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ದೀನಿ. ಅವರು ಪ್ರತಿಯೊಬ್ಬರ ಹತ್ರ ಏನೇನು ಮಾತಾಡ್ತಾಯಿದ್ರು ಏನು ಅನ್ನೋದೆಲ್ಲ ತಿಳ್ಕೊತಾ ಇದ್ದೆ. ಅದರಲ್ಲಿ ಏನೋ ಒಂದು ದೊಡ್ಡ ದಾರಿ ಇದೆ, ಅದೇನಂತ ನನಗೆ ಗೊತ್ತಿಲ್ಲ. ಅವ್ರು ಹೇಗೋ ನನ್ನ ಅಪ್ಪು ಸರ್ ಸೇಮ್ ಆಗಿ ಅವ್ರ ಮಾತಲ್ಲಿ ಏನೋ ಭಾಳ ಅದ್ಭುತವಾಗಿರುವಂಥ ಪ್ರೀತಿ, ಆಸೆ, ಈ ಎರಡು ಎಲ್ಲರೂ ತುಂಬ್ತಾ ಇದ್ರು. ಅದೇ ಥರ ನನಗೂ ಅವ್ರು ಕಂಡ್ರೆ ಭಾಳ ಇಷ್ಟ, ನನಗೆ ತುಂಬ ಇಷ್ಟ. 2015ರಲ್ಲಿ ನಾನೊಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಸಂಜೀವ ನನ್ನ ಜೀವ ಅಂತ. ಆ ಸಂಜೀವ ಅನ್ನೋರು ನನ್ನ ತಾತ. ಒಂದು ಅಗ್ರಿಕಲ್ಚರ್ ಮಾಡೋರು. ಸೇಮ್ ನೋಡೋದಕ್ಕೆ ಹೇಳ್ಬೋದಾ? ಈಗ ಎಲ್ಲ ಕೆಂಪೇಗೌಡರು ಇದರೆಲ್ಲ ಅದೇ ಥರ ಒಂದು ಸ್ವಲ್ಪ ಉದ್ದ ಹಾಗೆ ಇರೋರು, ನೋಡಿದ್ರೆ ಅದೇ ಥರ ಕಾಣೋರು. ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್, ಈಗಲೂ ಫೋಟೋ ಇದೆ. ಅದೇ ಥರ ನನ್ನ ಚಿಕ್ಕ ಮಗ ಮೋನಿ ಸೇಮ್ ಅದೇ ಥರ ಹುಟ್ಟಿದ್ದಾನೆ, ಸ್ವಲ್ಪ ಉದ್ದಾಗಿದ್ದ, ಅದೇ ಥರ ಇದ್ದಾನೆ. ಇರಲಿ, ಆದರೂ ನನಗೆ ಕನ್ನಡಿಗರಂದರೆ ಬಲು ಪ್ರಾಣ, ತುಂಬ ಪ್ರಾಣ. ನನ್ನ ಜೀವನಕ್ಕಂತ ನಾನು ಮಾಡಿರೋ ದುಡ್ಡಿಗಂತ ನನ್ನ ಕನ್ನಡಿಗರು, ನನ್ನ ಸ್ನೇಹಿತರು ನನಗೆ ಕೊಟ್ಟಿರೋ ಪ್ರೀತಿನೇ ನನಗೆ ಭಾಳ ದೊಡ್ಡದು. ಹಾಗೆ 10 ವರ್ಷದಲ್ಲಿ 9 ವರ್ಷದಲ್ಲಿ ನಾನು ಸಿನಿಮಾ ಅನ್ನುವಂಥ ಆಸೆ ಪಟ್ಟವನು 2015 ಈಡೇರಿತು. ಕಥೆನ 7 ವರ್ಷ ಮಾಡಿದೆ. 2015ರಲ್ಲಿ ಶುರು ಮಾಡಿದ್ರೆ ಹಿಂದೆ 7 ವರ್ಷ ಕತೆ ಮಾಡಿದೆ. ಸಂಜೀವ ಅಂತ ಒಂದು ಡೈರೆಕ್ಟರ್ ವ್ಯೂ ಕತೆ. ಇದು ತುಂಬ ಚೆನ್ನಾಗಿ ಮಾಡಿದ್ದೆ, ತುಂಬ ಇಷ್ಟವಾಗಿ ಮಾಡಿದ್ದೆ. ಅದನ್ನು ನಾನು ಮಾಡಿದ್ರೇ ಫಸ್ಟ್ ಕತೆನೇ ಡೈರೆಕ್ಟರ್ ಬಗ್ಗೆ ಮಾಡಬೇಕು. ಅದಾದಮೇಲೆ ಎಷ್ಟೋ ಕತೆಗಳು ನಾನು ಚಿಕ್ಕ ವಯಸ್ಸಿಂದಲೇ ಬರಿತಾ ಇದ್ದೆ. ಬೀಗಲ್ ರಾಕಲ್ಲಿ ದೊಡ್ಡಗತ್ಪಲ್ಲಿ ದೇವಸ್ಥಾನ ಎಂಬಾಗ ನಾನು ನನ್ನ ಸ್ನೇಹಿತ ಶಂಕರ ಅಂತೇಳಿ ಇಬ್ಬರು ಹೋಗ್ತಾ ಇದ್ವಿ. ಅವನು ಓದಿಲ್ಲ, ನಾನು ಓದಿಲ್ಲ. ಆದರೂ ಏನೋ ಒಂದು ಕತೆ ಬರೆಯೋದು, ಏನೋ ಒಂದು ಮಾಡೋದು, ಈ ಥರ. ಯಾಕೆಂದರೆ ಅದು ಕತೆಗಳು ಹೇಗೆ ಬರುತ್ತೆ ಅಂದರೆ, ಒಂದು ಜೀವನ ಚರಿತ್ರೆ ಅನ್ನೋದೇ ದೊಡ್ಡ ಕತೆ. ಆ ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬರು 100 ಕತೆ ಬರೀಬೋದು.
ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಅದು ತಿಳಿಸ್ಕೊಟ್ಟಿದ್ದೆ ಅಣ್ಣವರು. ಹಾಗೆ ಏನೇನೋ ಒಂದು ಕಥೆಗಳು ಬರೀತಾ ಇದ್ದೆ. ಈಡೇರ್ತದೆ 2015ರಲ್ಲಿ ದುಡ್ಡಾಗ್ತೆ, ಸಿನಿಮಾ ಮಾಡಿದೆ. ಬಟ್ ಅದು ಅಷ್ಟು ಮಾತ್ರ ಹೋಗಿಲ್ಲ, ಅವಾಗ ಸೋತೋಯ್ತದು. ಆದರೂ ಏನಕ್ಕೆ ಸೋಲ್ತು ಅನ್ನೋದು ನನಗೆ ಉತ್ತರ ಸಿಗಬೇಕು ಅಂತೇಳಿ ಭಗವಂತನ ಹತ್ರ ಕುಂತ್ಕೊಂಡೆ. ಸುಮಾರು ದಿನ ಆಯಿತು ಆ ಉತ್ತರ ಸಿಗೋದಕ್ಕೆ. ಅದು ಇರಲಿ, ಸಿನಿಮಾದಲ್ಲಿ ತೋರಿಸಿದ್ದೀನಿ. ಆದರೂ ಕೂಡ ಆ ಫೈಲರ್ ಆದರೂ ಕೂಡ ನಾನು ಕೆಲವು ಸಲ ಕೋಪ ಪಟ್ಟಿದ್ದೀನಿ, ಕೆಲವ್ರನ್ನ ಬೈದಿದ್ದೀನಿ, ತುಂಬ ಬೈದಿದ್ದೀನಿ, ಭಾಳ ಬೈದಿದ್ದೀನಿ. ಬೈದು ಕಣ್ಣಲ್ಲಿ ನೀರಾಗ್ತಾ ಇದ್ದೆ, ಏನೇನೋ ಬೈದು ಬಿಡ್ತಾ ಇದ್ದೆ, ಕಣ್ಣಲ್ಲಿ ನೀರಾಗ್ತಾ ಇದ್ದೆ. ಯಾಕೆ ಈ ಥರ ಎಲ್ಲ ಬೈಬೇಕಾಯಿತು? ನಾನು ಕರೆಕ್ಟಾಗಿದ್ದಿದ್ದೆ, ಅವ್ರು ಯಾಕೆ ಹಂಗೆ ಮಾಡಿರೋರು ಅನ್ನೋದು ನನಗೆ ಫೀಲಿಂಗು. ಅದು ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ನಾವು ಯಾರನ್ನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನನ್ನ ಪರಿಸ್ಥಿತಿನೇ ತಪ್ಪು. ಆದರೂ ಒಂದಿನ ಒಂದು ಒಳ್ಳೆ ಪರಿಸ್ಥಿತಿ ಬರುತ್ತೆ, ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂಥೇಳಿ ಕತೆ ಮಾಡ್ತಾನೇ ಇದ್ದೆ. ನಾನು ಪುನೀತ್ ನಿವಾಸ ಅಂತ ಹೆಸರಿಡೋದಕ್ಕೆ ಕಾರಣ ಏನು ಅಂದರೆ, ನಾನು ಶೂಟಿಂಗ್ ಟೈಮಲ್ಲಿ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ಒಂದು ರಾತ್ರಿ 3 ಗಂಟೆಯಲ್ಲಿ ಸೂರ್ಯೋದಯ ಹುಟ್ಟುವ ಟೈಮಲ್ಲಿ ಪುನೀತ್ ನಿವಾಸ ಅಂತ ಒಂದು ಕೂಗು. ಅದಕ್ಕೆ ಮುಂಚೆನೇ ಒಂದು ಹೆಸರಿಟ್ಟಿದ್ದೆ, ಅಪ್ಪು ಬಗ್ಗೆ ಇರಲಿ. ಆದರೆ ಆ ಟೈಟಲ್ ಇಮಿಡಿಯೇಟಾಗಿ ನಾನು ರಿಜಿಸ್ಟರ್ ಮಾಡಿದೆ. ರಿಜಿಸ್ಟ್ರೇಷನ್ ಮಾಡಿದೆ, 3 ತಿಂಗಳು ನನಗೆ ಬಂತು. ಜನವರಿಯಲ್ಲಿ ಮಾಡಿದ್ದು 2021 ಜನವರಿ 13ನೇ ತಾರೀಕು ಮಾರ್ಚ್ ಬಂತು. ಅದಕ್ಕೆ ನಮ್ಮ ಮುರಳಿಯವ್ರ ತಂದೆ ಚಿನ್ನೇಗೌಡರು ತುಂಬ ಸಾಥ್ ಕೊಟ್ಟು ಆ ಟೈಟಲ್ ನನ್ನ ಕೈ ಕೊಟ್ಟರು. ನಾನು ಆ ಟೈಟಲ್ ಮೇಲೆ ಸಿನಿಮಾ ಮಾಡಬೇಕು ಅಂತ ಭಾಳ ಯೋಚನೆ ಮಾಡಿದೆ. ಬರಲೇ ಇಲ್ಲ ನನಗೆ, ಕೊನೆಗೆ ಕಥೆನೇ ಬರಲಿಲ್ಲ. ಕತೆ ಒಂದು 50 ಥರ ಪುನೀತ್ ನಿವಾಸ ಕತೆ ಮಾಡಿದೆ. ಮತ್ತು ಕತೆ ಎಲ್ಲೂ ಹೋಗ್ತಾ ಇದೆ, ಬಟ್ ನಿವಾಸ ಎಲ್ಲೋ ಇದೆ. ನನಗೆ ನಿವಾಸದ ಒಳಗಡೆ ಕತೆ ಬೇಕು, ಅದು ಬರೋವರೆಗೂ ನಾನು ಮಾಡಲ್ಲ ಅಂಥೇಳಿ ತೀರ್ಮಾನ ಮಾಡಿದೆ. 3 ವರ್ಷ ಭಾಳ ಸಫಲ ಆದೆ. ಯಾಕೆ ಬರ್ತಾ ಇಲ್ಲ ಆದರೆ ಅದು ಬರದೇ ಇರೋದಕ್ಕೆ ಕಾರಣನೂ ಇದೆ, ಅದು ಹೇಳ್ಬಿಡ್ತೀನಿ. ಯಾಕಂದರೆ ಮನಸ್ಸು ಬಿಚ್ಚಿ ಹೇಳಬೇಕು. ನಾನು ಒಂದು ಚಾಲೆಂಜ್ ಮಾಡಿದ್ದೆ ಡೈರೆಕ್ಟ್ರಿಗೆ. 1.25 ಕೋಟಿ ಹಾಕಿ ಸಿನಿಮಾ ಮಾಡಿದ್ಯಾ, ಒಂದಿನ ನಾನು 10 ಲಕ್ಷದಲ್ಲಿ ಒಂದು ಸಿನಿಮಾ ತೋರಿಸ್ತೀನಿ, ಬದುಕಿದ್ರೆ ಒಂದು ಸಿನಿಮಾ ತೋರಿಸ್ತೀನಿ, ಅದನ್ನು ನೀನು ನೋಡು ಅಂತ ಹೇಳಿದೆ. ನನ್ನ ತಮ್ಮನಿಗೆ ಕೋಪ ಬಂತು, ಕೋಪದಲ್ಲಿ ಹೇಳಿದೆ. ಆದರೆ 6 ರೂಪಾಯಿ ಕೂಲಿ ಕೆಲಸ ಮಾಡಿ 1 ರೂಪಾಯಿ ಇಟ್ಕೊಂಡು ಆ 1 ರೂಪಾಯಿಗೆ ಎಷ್ಟು ಬೆಲೆ ಅದು, ಆ ಬೆಲೆ ಭಾಳ ಬೆಲೆ ಅದು. ಅದನ್ನೆಲ್ಲ ಅಣ್ಣವ್ರ ಮಾತುಗಳಲ್ಲಿ ಕೇಳಿದ್ದೀನಿ. ಅದು ಕೇಳಿದ್ದಕ್ಕೆ ನನಗೆ ಅದು ಯಾಕೆ ತುಂಬ ದುಡ್ಡಿಗೆ ಭಾಳ ಬೆಲೆ ಇದೆ, ಕಷ್ಟಕ್ಕೆ ಬೆಲೆ ಇದೆ. ಅದನ್ನು ವೇಸ್ಟ್ ಮಾಡಬಾರ್ದು. ಅದು 10 ಜನಕ್ಕೆ ಆಗಬೇಕು, 10 ಜನ ಚೆನ್ನಾಗಿರಬೇಕು, ನಮ್ಮ ದುಡಿಮೆ 10 ಜನ ತಿಂದು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಆದರೆ ಆಗ ಆ ಥರ ಆಗಿರೋದ್ರಿಂದ ನನ್ನ ತಮ್ಮನಿಗೆ ನಾನು ಚಾಲೆಂಜ್ ಮಾಡಿದೆ, ಒಂದಿನ ತೋರಿಸ್ತೀನಿ ಅಂತ 10 ವರ್ಷದಿಂದ ಹೇಳಿದ ಮಾತು ಕೊರಗಿ ಕೊನೆಗೆ ಪುನೀತ್ ನಿವಾಸ ಅನ್ನುವಂಥ ಟೈಟಲ್ಲು ಬಂದ ಮೇಲೆ ಅಪ್ಪು ನನ್ನ ಆಸೆಗಳೆಲ್ಲ ಬಿಟ್ಬಿಡ್ತೀನಿ, ಸ್ವಾರ್ಥ ಎಲ್ಲವೂ ಬಿಟ್ಬಿಡ್ತೀನಿ. ಪ್ರೀತಿ ಒಂದು ಮಾತ್ರ, ನಿನ್ನ ಪ್ರೀತಿ ಒಂದು ಮಾತ್ರ ಬೇಕು, ಅದನ್ನು ನಾನು ಕೊಡು, ನನಗಿನ್ನೇನು ಬೇಡ. ಆಗಂದು 1.5 ವರ್ಷ ಭಾಳ ಯೋಚನೆ ಮಾಡಿ ಗುರುಗಳ ಹತ್ರ ಒಂದು 25 ಥರ ಬರೆಸ್ದೆ. ನಮ್ಮ ಮಾಬಾ ಸರ್ ಹತ್ರ ಒಂದು 20-25 ಥರ ಬರೆಸ್ದೆ. ಕುಮಾರ್ ಅನ್ನೋರ ಹತ್ರ ಒಂದು 20-25 ಥರ ಕಥೆ ಬರೆಸ್ದೆ. ಏನು ಮಾಡಿದ್ರು ಶೂಟೇ ಆಗ್ತಿರ್ಲಿಲ್ಲ.
ಬರೋವರೆಗೂ ಯಾರಿಗೂ ನಂಬಿಕೆ ಇಲ್ಲ, ನಾನು ಮಾಡ್ತೀನಿ ಅಂತಾನೆ ನಂಬಿಕೆ ಇಲ್ಲ. ಕೊನೆಗೆ ನನಗೇ ನಂಬಿಕೆ ಹೊರಟೋಯ್ತು. ಆಗಲ್ಲ ಇದು, ಪುನೀತ್ ನಿವಾಸ ಅವರ ಕತೆ ಸೇರಲ್ಲ ಅನ್ಕೊಂಡು ನಾನೇ ಒಂದು 6 ತಿಂಗಳು ಕತೆ ಬಗ್ಗೆ, ಸಿನಿಮಾ ಬಗ್ಗೆ, ಯಾವುದ್ರ ಬಗ್ಗೆನೂ ಬಿಟ್ಬಿಟ್ಟೆ ನಾನು. ಮತ್ತೆ ಅಕ್ಟೋಬರಲ್ಲಿ 2024 ಅಕ್ಟೋಬರಲ್ಲಿ ಮತ್ತೆ ಸ್ಟಾರ್ಟ್ ಆಯಿತು. ಎದ್ದೆ, ಗುರುಗಳ ಹತ್ರ ಬಂದೆ, ಗುರುಗಳೇ ಬನ್ನಿ ಕತೆ ಮಾಡೋಣ. ಇಲ್ಲ ನನ್ನ ಟೈಮ್ ಇಲ್ಲ, ನನಗೆ ಪ್ರೋಗ್ರಾಮ್ಸ್ ಇದೆ, ಹಾಗೆ ಹೀಗೆ ಅಂತ ಹೇಳಿ. ಇಲ್ಲ ಗುರುಗಳೇ, ಇದೇ ಲಾಸ್ಟ್, ಮತ್ತೆ ನಾನು ಕೂರಲ್ಲ, ಇದೇ ಲಾಸ್ಟ್ ವಾರ್ನಿಂಗ್, ಬನ್ನಿ ಅಂತೇಳಿ ಅಲಂತ ಮಾಡಿ ಕರ್ಕೊಂಬಂದು ನಮ್ಮ ಜಗ್ಗಿಯವರು, ಇವರು, ನಮ್ಮ ತಮ್ಮ, ನಮ್ಮ ಬಾಳು, 3 ಜನ ಕುಂಡ್ರಿಸ್ಕೊಂಡು ಕತೆನ 2 ತಿಂಗಳು ಬರೆಸ್ದೆ. ಇಲ್ಲಿ ಸರ್ ಹೇಳ್ಬಿಡ್ತೀನಿ. ಒಂದು ನಿಮಿಷದಲ್ಲಿ ಒಂದೇ ಗೊತ್ತಾ, ಒಳ್ಳೆ ಸ್ಟೋರಿ ಅಂದ್ರೆ ನಿವಾಸಕ್ಕೂ ಅದಕ್ಕೆ ಏನು ಸಂಬಂಧ ಅಂತ ಕ್ಲಾರಿಟಿ ಕೊಟ್ಟು ನಿವಾಸಕ್ಕೆ ನಿವಾಸದ ಒಳಗಡೆ ಕಲಾವಿದರಿರಬೇಕು ಅನ್ನೋದೇ ಫಸ್ಟ್ ಇಂಟ್ರೊಡಕ್ಷನ್. ನಿವಾಸದ ಒಳಗಡೆ ಕಲಾವಿದರಿರಬೇಕು ಒಂದು. ಎರಡನೇದು, ನನ್ನ ಚಿಕ್ಕ ವಯಸ್ಸಿನ ನಾನು ಏನು ಸ್ನೇಹಿತರ ಹತ್ರ ಎಲ್ಲರ ಹತ್ರ ಬೆರೆದಿದ್ದೀನಿ ಅನ್ನೋದನ್ನು, ಒಂದು ಜೀವನ ಚರಿತ್ರೆ ಅನ್ನೋದು ಅವರು ಭಾಳ ಮುಖ್ಯ. ಅದರಿಂದನೇ ಎಲ್ಲವೂ ಜೀವನ ನಮಗೆ ಸೇರೋದು. ಅದನ್ನು ಅಳವಡಿಸಿ ನಾನು ಕತೆ ಮಾಡಿದೆ. ಅದನ್ನು ಕತೆ ಮಾಡಿ ಎಲ್ಲ ರೆಡಿ ಆಯಿತು. ಶೂಟಿಂಗ್ಗೆ ಬಂದ್ವಿ. ಶೂಟಿಂಗ್ ಬಂದ ಮೇಲೆ ಅದೇ ಕಥೆನೇ ಸ್ಕ್ರೀನ್ ಪ್ಲೇ ಅಂದರೆ ಚಿತ್ರಕಥೆ ಚೇಂಜ್ ಆಗೋಯ್ತು. ಕೆಲವು ಸೀನ್ಗಳು ಅಂದರೆ 50% ಸೀನು ಚೇಂಜ್ ಆಗೋಯ್ತು, ಇನ್ನು 50% ಸೀನು ಇದೆ. ಸೆಟ್ಟಲ್ಲೇ ನಾನು ಡೈಲಾಗ್ಗಳು ಬರೆದು ಸೆಟ್ಟಲ್ಲೇ ಇದು ಮಾಡಿ ನಾನು ಗುರುಗಳು ಸೇರಿಕೊಂಡು ನಾವು ಮಾಡಿದ್ವಿ. ಬಟ್ ನಮ್ಮ ಗುರುಗಳು ತುಂಬ ಸಾಥ್ ಕೊಟ್ಟರು. ಆಯ್ತಪ್ಪ, ನೀನು ಇಷ್ಟು ಪ್ರಕಾರ ನೀನು ಮಾಡು ಅಂತ ಹೇಳಿದ್ರು. ಮಾಡಿದ್ದೀವಿ. ಸಿನಿಮಾ ಅತಿ ಶೀಘ್ರದಲ್ಲಿ ಅಣ್ಣವರು ಬಿಡುಗಡೆ ಮಾಡ್ತಾರೆ. ನಮ್ಮ ಚಿಕ್ಕಪ್ಪನ ಸಮಾನ ಇರೋರು ಅವರು ಬಿಡುಗಡೆ ಮಾಡ್ತಾರೆ. ದೊಡ್ಡಪ್ಪ ನಾನು ಅವ್ರ ಕೈ ಕೊಟ್ಟಿದ್ದೀನಿ ಸಿನಿಮಾ, ಅವ್ರು ಮಾಡ್ಕೊಂಡು ತಂದೆ ಅಂದ್ರೆ ಇವತ್ತು ಚಿಕ್ಕಪ್ಪ ಅದೇ ಅವ್ರ ಕೈ ಕೊಟ್ಟಿದ್ದೀನಿ. ಇದರಲ್ಲಿ ಅವರೇ ಅಲ್ಲ, ನಮ್ಮ ಗಂಡಸಿ ಅಣ್ಣ ನನಗೆ ತುಂಬ ಪ್ರೀತಿ ಮಾಡಿದ್ದಾರೆ. ಆಚೆ ಬೈಯೋರು, ಅದರ ಒಳಗಡೆ ಮಾತ್ರ ಭಾಳ ಪ್ರೀತಿ ಮಾಡೋರು. ಮೇಯ್ನ್ ಅವರ ಆಶೀರ್ವಾದ ನನಗೆ ತುಂಬ ಸಿಕ್ಕಿದೆ. ಅದು ಒಂದು ಟೈಮಲ್ಲಿ ನಾನು ಹೇಳ್ತೀನಿ, ಈಗ ಬೇಡ, ನಾನು ಹೇಳ್ತೀನಿ ಅವರು ಎಷ್ಟು ನನ್ನ ಪ್ರೀತಿ ಮಾಡಿದೆ ಎಷ್ಟು ಅಂತ. ಇಷ್ಟೇ ನನ್ನ ಮಾತು. ನನ್ನ ಎಲ್ಲ ಆತ್ಮೀಯರಿಗೂ ಕೂಡ ದೊಡ್ಡವರಿಗೆ ಪಾದಾರವಿಂದಗಳಿಗೆ ನಮೋ ನಮಃ ಹೇಳುತ್ತಾ, ಮತ್ತು ಚಿಕ್ಕವರಿಗೆ ನನ್ನ ಹಾರೈಕೆ ಹರಸುತ್ತಾ, ಇಲ್ಲಿ ನಿರ್ದೇಶಕನಾಗಿ ಹೊಣೆಯನ್ನು ಹೊತ್ತಿದ್ದು ಒಂದು ನನ್ನ ಮೋಹನ್ನಿಂದ. ಅವನ ಆಸೆ ಅದು, ಒಂದು ಕೂಸು. ಆ ಕೂಸನ್ನು ಬೆಳೆಸಿ ಬೆಳವಣಿಗೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಇಲ್ಲಿ ಚಿತ್ರದ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ, ಯಾಕಂದರೆ ನನಗೂ ಕೂಡ ಈಗ ದೇಹದ ಸ್ವಲ್ಪ ಪರಿಸ್ಥಿತಿ ಅನುಗುಣವಾಗಿಲ್ಲ, ನನಗೂ ಮಾತಾಡೋಕ್ಕೆ ಚೈತನ್ಯ ಇಲ್ಲ. ಚಿತ್ರ ನೀವು ಎಲ್ಲ ಮುಂಚೆ ನಾಗೇಂದ್ರಣ್ಣ ನನ್ನ ಹೆಸರವರೇ ಹೇಳಿಬಿಟ್ಟಿದ್ದಾರೆ, ವಿಭಿನ್ನ ಶೈಲಿಯಲ್ಲಿ ಮೂಡಿ ಬಂದಿದೆ. ಹಸಿರಿನ ಚಿತ್ರೀಕರಣ ಇದು, ಹಸಿರಿನ ಚಿತ್ರ ಇದು, ಕೊಡುಗೆ ಇದು. ಒಂದು ನಾವೇನು ಹಸಿರನ್ನ ಕಾಣ್ತೀವೋ ಹಚ್ಚ ಹಸಿರಿನ ಚಿತ್ರ ಇದು. ಇಲ್ಲಿ ಪುನೀತ್ ಎಲ್ಲಿ ಕಾಣ್ತಾರೆ ಅನ್ನೋದಲ್ಲ, ಪುನೀತ್ ನೀವು ಒಳಗಡೆ ಬಂದಾಗ ನಿವಾಸದ ಒಳಗಡೆ ಪುನೀತ್ ನಿಮಗೆ ಕಾಣಿಸ್ತಾನೆ. ಇಲ್ಲಿ ಅವನು ಏನೇನು ಮಾಡ್ತಾನೆ, ಅವನ ನಿಸ್ವಾರ್ಥ ಸೇವೆ ಹೇಗಿದೆ, ಮತ್ತು ಈ ಕಥೆಯಲ್ಲಿ ಅವನ ನಿಸ್ವಾರ್ಥತನ ಹೇಗಿದೆ ಅಂತ ಒಬ್ಬ ಹುಡುಗನ ಮೇಲೆ ಈ ಚಿತ್ರಣ ಹೋಗುತ್ತೆ. ಮತ್ತು ಇದಕ್ಕೆ ಕಥೆ ಹೇಳೋರು ನಿರ್ಮಾಪಕರು ಆಗಿ ಮತ್ತೊಬ್ಬರು ಅವರ ಸ್ನೇಹಿತರಾಗಿ ಕರಿಸುಬ್ಬವರು ಮತ್ತು ಶಂಕರ್ ಭಟ್ರವರು ಕಾಣಿಸ್ಕೋತಾರೆ. ಅವರು ಪೂರ್ತ ಚಿತ್ರದೊಳಗೆ ಚಿತ್ರವಾಗಿ ಹೋಗುತ್ತೆ, ಒಂದು ವಿಭಿನ್ನ ರೀತಿಯ ಒಂದು ಚಿತ್ರವಾಗುತ್ತೆ. ಕೊನೆಯದಾಗಿ ಆ ನಿವಾಸ ಹೇಗೆ ನಿರ್ಮಾಣ ಮಾಡ್ತಾನೆ ನಮ್ಮ ಪುನೀತ್, ನಮ್ಮ ಸಿನಿಮಾದಲ್ಲಿ ನಮ್ಮ ಮಲ್ಲು, ಅದೇ ಆ ಹುಡುಗರುಗಳು. ಅದನ್ನು ನೀವು ನೋಡೇ ರಜತ ಪರದೆ ಮೇಲೆ ಆನಂದಿಸಬೇಕು, ಹರಿಸಬೇಕು. ದಯವಿಟ್ಟು ಕನ್ನಡ ಚಿತ್ರರಂಗವನ್ನು
ಉಳಿಸಿ ಬೆಳೆಸಿ. ಚಿಕ್ಕದಾಗಿ ಹೇಳಿದ್ದೀನಿ, ಧನ್ಯವಾದ. ಇಲ್ಲಿ ಸಿನಿಮಾ ಟೈಟ್ಲಲ್ಲೇ ಪುನೀತ್ ಅಂದರೆ ಪವರ್ ಸ್ಟಾರ್, ನಿವಾಸ್ ಅಂದರೆ ಹೌಸ್. ಇಟ್ಸ್ ಎ ಪವರ್ ಹೌಸ್. ಪುನೀತ್ ನಿವಾಸ ಪವರ್ ಹೌಸ್. ಟೈಟ್ಲೇ ತುಂಬ ದೊಡ್ಡ ಅಟ್ರಾಕ್ಷನ್. ಟೈಟ್ಲಿಗೆ ತುಂಬ ಪವರ್ ಇದೆ. ಹಾಗಾಗಿ ಈ ಸಿನಿಮಾದ ಕತೆ ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ, ಕತೆ ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ ಮುಗಿತು. ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಒಂದು ನಾನು ಹೇಳಲೇಬೇಕು. ಯಾರ ಬಗ್ಗೆ? ನಿರ್ಮಾಪಕರ ಬಗ್ಗೆ. ನಮ್ಮ ನಿರ್ಮಾಪಕರು ಯಾವ ಥರ ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವ್ರನ್ನ ರೂಢಿಸ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ಯಾಕೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರೆ, ಈ ಸಿನಿಮಾಯಿಂದ ಏನು ಬಂದು ಅಪ್ಪುಗೆ ಕೊಟ್ಬಿಡ್ತೀನಿ ಸರ್, ಏನು ಬಂದ್ರು ನನಗೇನು ಬೇಡ. ಸಪೋಸ್ ಈ ಸಿನಿಮಾದಲ್ಲಿ ₹1 ನನಗೆ ಬೇಡ, ಏನು ಬಂತು ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ. ಹಾಗಾಗಿ ಇಂಥ ಒಂದು ಸ್ವಾರ್ಥ ಇಲ್ಲದೆ ಸಿನಿಮಾನ ಮಾಡಿ ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನು ಮಾಡಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನಾನು ದೇವರಲ್ಲಿ ಏನು ಬಿಡ್ಕೋತೀನಿ ಅಂದರೆ, ಅವ್ರ ಕನಸು ನನಸಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ, ಅಭಿಮಾನಿಗಳು ಮೆಚ್ಚಲಿ, ಇನ್ನೊಂದು 2-3 ಸಿನಿಮಾಗಳು ಅವ್ರು ಮಾಡೋ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಬೇಡ, ಒಂದು ಮುಖ್ಯ ಪಾತ್ರ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು 3 ವರ್ಷದ ಕೆಳಗೆ. ನನ್ನ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್ ಒಂದು ಕತೆ ಹೇಳಿದ್ರು, ಚೆನ್ನಾಗಿತ್ತು, ಅದು ಹಾಗೆ ಮಾಡ ಹೀಗೆ ಮಾಡಿದ್ರು. ಮತ್ತೆ ಬಂದರು, ಕತೆ ಚೇಂಜ್ ಮಾಡಿದ್ರು, ಮತ್ತೆ ಬಂದರು, ಕತೆ ಚೇಂಜ್ ಮಾಡಿದ್ರು. ಸರಿ, ಆಮೇಲೆ ನಾನು ಶೂಟಿಂಗಲ್ಲಿದ್ದ ಒಂದಿನ ಬಂದು ಕತೆ ಹೇಳಿದ್ರು. ನನಗೆಲ್ಲೋ ನಂಗೆ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ. ನಾನು ಯೋಚನೆ ಮಾಡಿದೆ. ನಾನು ಸ್ವಲ್ಪ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಅಪ್ಪು ಜೊತೆ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ರಾಘಣ್ಣ ಹೇಳಿದ ಮಾತು ಅದು ಅಂತ ಒಂದು ಅವಕಾಶ ಸಿಕ್ಲಿಲ್ಲ ನನಗೆ. ಅಟ್ಲೀಸ್ಟ್ ಅವ್ರು ಟೈಟ್ಲ್ ಇರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಆಯ್ತು ಸರ್, ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀನಿ ಹೋಗಿ ಅಂತೆ. ಬಟ್ ಅದು ನಾನು ಅನ್ಕೋಣಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟ್ರು ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ. ಓಕೆ, ಐ ಆಮ್ ಹ್ಯಾಪಿ. ನನಗೆ ಇಷ್ಟ ಆಯಿತು ನನ್ನ ಪಾತ್ರ. ಜೊತೆಗೆ ನಮ್ಮೆಲ್ಲ ಸಿನಿಮಾದೆಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ಬರು ತಂತ್ರಜ್ಞರಾಗ್ಬೋದು, ಕಲಾವಿದರಾಗ್ಬೋದು, ಅವರವರ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತ ನಾನು ಬಯಸ್ತಾ, ನಮ್ಮ ನಾಗೇಂದ್ರಣ್ಣ PRO ಅವ್ರ ಕೆಲಸ ಮಾತ್ರ ಅಲ್ಲ, ಬೇರೆ ರೀತಿಲೂ ಸಜೆಷನ್ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಗ್ರೀನಸ್ ವಾಸವ್ರಿಗೆ ಕೂಡ ನಮಸ್ಕಾರ ಹೇಳ್ತಾ ನನ್ನ ಸದ್ಯಕ್ಕೆ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳಿಕೊಂಡು ಅವರೇ ಹೇಳಲಿ. ಯಾಕಂದರೆ ಅವರು ಹಿಂದೆ ಗೊತ್ತಿರಬೇಕು ನಿಮ್ಗೆ ಅಕ್ಷರಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬ ವಿಶೇಷವಾಗಿ ಸಿಂಗಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ನಾನು ಒಂದು ಸಾಂಗ್ ಆಡಿಸಿದ್ದೆ, ಸಮರಸಿಂಹ ನಾಯಕ. ಅಭಿಜಿತ್ ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮಾಡಿದ್ರು ಸಿನಿಮಾದಲ್ಲಿ, ಪ್ರೊಡಕ್ಷನ್ ಹೌಸ್ ಅವರದ್ರಲ್ಲೇ ಒಂದು ಸಾಂಗ್ ಆಡಿಸಿದ್ದೆ. ಹಾಗಾಗಿ ಮೋಹನ್ ಸರ್ನ ಕೇಳಿಕೊಂಡೆ, ಮಾಡಿಸಿ ಸರ್ ಇದೊಂದು ಸಾಂಗ್ ಆಡಿಸಿ ಅಂತ. ಅವರು ಕೂಡ ಒಪ್ಕೊಂಡು ಒಂದು ವಿಶೇಷವಾದ ಟಾಯ್ ಸಾಂಗ್ನ ಅಭಿಜಿತ್ ಸರ್ ವಾಯ್ಸಲ್ಲಿ ನೀವೆಲ್ಲ ಕೇಳ್ಬೋದು. ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದರೆ, ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋರು ಇದರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊಂಡು, ಮೀಸ ಚಿಗುರ್ದಾಗ ಅಂತ ಒಂದು ಚಿತ್ರ ಪ್ರವೀಣ್ ನಾಯ್ಕ ಅವ್ರ ಚಿತ್ರದಲ್ಲಿ ಮಾಡಿದ್ದೆ. ಪುನೀತ್ ಸರ್ ಜೊತೆ ಅವರು ನನ್ನ ಸಾಂಗ್ ಆಡಬೇಕಿತ್ತು, ಸಿಕ್ಕಿರಲಿಲ್ಲ ಚಾನ್ಸು. ಸೊ ಹಾಗೆ ಈ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಸಿಕ್ತು. ಆ ಟೈಟ್ಲ್ ಅಡಿಯಲ್ಲಿ ಪುನೀತ್ ಸರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತೇಳಿ ಡಿಸ್ಕಷನ್ ಮಾಡಿದೆ. ಐ ವಾಂಟ್ ಟು ಡೆಡಿಕೇಟ್ ಒಂದು ಸಾಂಗ್ ಫಾರ್ ಪುನೀತ್ ಸರ್ಗೆ ಅಂತ. ಸೊ ಅದೊಂದು ಡೆಡಿಕೇಶನ್ ಇರ್ತಕ್ಕಂಥ ಒಂದು ಸಾಂಗ್ ಇದೆ. ಸೊ ಎಂಟೈರ್ ಟೀಮ್, ಅಭಿಜಿತ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಗಂಡಸಿ ಸದಾನಂದ ಸ್ವಾಮಿ ಸರ್ ಆ್ಯಂಡ್ ಡೈರೆಕ್ಟ್ರು ವಿಶೇಷವಾಗಿ ಚಿತ್ರಗಳನ್ನ ಮಾಡಿದ್ದಾರೆ ಸಿನಿಮಾದಲ್ಲಿ. ಇನ್ನು ಮೋಹನ್ ಸರ್ ಅವರ ವಿಶೇಷ ಅಭಿಮಾನಿ ಪುನೀತ್ ಸರ್ ಅವ್ರಿಗೆ ಈ ಚಿತ್ರದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಅಭಿಜಿತ್ ಸರ್ ಅವ್ರಿಗೆ ಎಂಟೈರ್ ಎಲ್ಲ ಕಲಾವಿದರುಗಳಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಕರಿಸುಬ್ಬ ಸರ್ ಇದ್ದಾರೆ ಚಿತ್ರದಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ದುರದೃಷ್ಟವಶಾತ್ತು ಆ ಸಿನಿಮಾ ಸರಿಯಾಗಿ ಅವ್ರ ಕೈ ಹಿಡಿಲಿಲ್ಲ. ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು 10 ವರ್ಷಗಳ ಕಾಲ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಅವಾಗ ಸಿಕ್ಕಿದಾಗೆಲ್ಲ ಹೇಳೋರು, ಅಣ್ಣ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ. ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ, ನಾನು ಮತ್ತು ಶಂಕರ್ ಭಟ್ ಅಭಿನಯಿಸಿದಂಥ ನನ್ನ ಭಾಗದ ಚಿತ್ರೀಕರಣ ಮುಗೀತು. ಭಾಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಟ್ರೈಲರಲ್ಲಿ ನನ್ನನ್ನು ತೋರಿಸ್ದಿಲ್ಲ, ಬಹುಶಃ ಏನೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇಡೀ ಪುನೀತ್ ನಿವಾಸದ ಕಥೆಯನ್ನು ಹೇಳುವಂಥ ಒಬ್ಬ ನಿರ್ಮಾಪಕನ ಪಾತ್ರ. ನಾನು ಹಲವಾರು ಸಿನಿಮಾ ಮಾಡಿ ಸೋತು ಹೋಗಿರ್ತೀನಿ.
ಗೆಳೆಯ ಬರ್ತಾನೆ, ಗೆಳೆಯನಿಗೆ ಹೇಳ್ತೀನಿ ಈತೊಂದು ಕತೆ ಕೊನೆಯದಾಗ ನಾನು ಮಾಡ್ತೀನಿ, ನೀನು ಕೇಳು ಅಂದ್ಬಿಟ್ಟು. ಮೋಹನ್ ಅವರ ಮನದಾಸೆನೂ ಅದೇ ಇರಬೇಕು. ನನ್ನ ಮೂಲಕ ಅವರ ಪಾತ್ರನ ಮಾಡಿಸಿದ್ದಾರೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಇಡೀ ತಂಡ ಶ್ರಮ ಪಟ್ಟಿದೆ. ಗೆಳೆಯ ನಾಗೇಂದ್ರ ನಿರ್ದೇಶಕರು, ಅವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು. ಅವರು ತುಂಬ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಬಂದವರು. ಈ ಚಿತ್ರವನ್ನು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು, ನಾನು ಈ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ. ಏಕೆಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು, ಇನ್ಕ್ಲೂಡಿಂಗ್ ಮೀ, ಚಿತ್ರರಂಗಕ್ಕೆ ಇಷ್ಟಪಟ್ಟು ಬಂದಿದ್ದೀವಿ, ಏನೇನೋ ಆಗಬೇಕು ಅಂತ ಅಂದ್ಬಿಟ್ಟು ಕನಸುಗಳನ್ನ ಹೊತ್ಕೊಂಡು. ಆದರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ದೀವಿ. ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಏನು ತುಂಬ ಬ್ಲ್ಯಾಂಕ್ ಆಗಿದ್ದೆ. ಸಿನಿಮಾ ಯಾವ ರೀತಿ ಇದೆಯೋ ಏನೋ ಅಂತ. ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಒಬ್ಬ ಪುನೀತಿನ ಒಬ್ಬ ಡೈಹಾರ್ಡ್ ಫ್ಯಾನ್, ಅಂದರೆ ಒಬ್ಬ ಅಭಿಮಾನಿ, ಅವನ ಪುನೀತ್ ರಾಜ್ಕುಮಾರ್ ಅವರು ಮಾಡಿರೋಂಥ ಎಷ್ಟೋ ದಾನ ಧರ್ಮಗಳನ್ನ ಆದರ್ಶವಾಗಿ ಇಟ್ಕೊಂಡು ಅವನ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಂಡು ಒಳ್ಳೆ ಗುಣಗಳನ್ನ ಹಿಡ್ಕೊತಾನೆ ಅನ್ನೋದು ನನ್ನ ಪಾತ್ರದ ಒಂದು ಇಂಟ್ರೊಡಕ್ಷನ್ ಅಂತ ನಾನು ಭಾವಿಸಿದ್ದೀನಿ. ಈ ಸಿನಿಮಾ ನಾನು ನೋಡಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆ ಯಶಸ್ಸು ಕಾಣಬೇಕು ಅನ್ನೋದನ್ನ ನಾನು ಬಯಸ್ತೀನಿ. ನಾನು ದೇವರ ಹತ್ರನೂ ಅದನ್ನೇ ದಿನ ಬೇಡ್ಕೊತಾ ಇರೋದು. ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಅದನ್ನೇ ಭಾವಿಸ್ತೀನಿ. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಮೂಲಕ, ನಾನು ಮೂಲತಃ ರಂಗಭೂಮಿಯಿಂದ ಬಂದವನು. ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬ ಅವಕಾಶ ಬಂದಿದೆ. ಜಮ್ ಶಿವು ಸರ್ ಆಗಿರ್ಬೋದು, ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಬಾಲು ಸರ್ ಆಗಿರ್ಬೋದು, ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಹಾಗೆ ಮಾಡ್ತಾರೋ, ಕಲ್ಲನ್ನು ಶಿಲೆ ಆಗಿ ಮಾಡ್ತಾರೋ ಆ ಥರ ನನ್ನನ್ನು ಶೇಪ್ ಕೊಟ್ಟಿದ್ದಾರೆ. ಒಬ್ಬ ಕಲಾವಿದನ್ನ ಹೊರಗೆ ತಂದಿದ್ದಾರೆ ಅಂತ ಅನ್ಕೊಂತೀನಿ. ಇದರಿಂದ ನಾವು ಎಷ್ಟು ಪಡ್ಕೊಂತೀವೋ ಗೊತ್ತಿಲ್ಲ, ಕೊಡೋದಂತೂ ತುಂಬ ಜಾಸ್ತಿ ಇದೆ. ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮು ಫ್ರೀಡಮ್ ಪಾರ್ಕಿಗೆ ಬಂದು ಪುನೀತ್ ನಿವಾಸದ ಒಂದು ಸಲ ಸ್ಟೋರಿ ಹೇಳಿ ಈ ಥರ ಮಾಡ್ಬೇಕಣ್ಣ, ನೀವು ಕಥೆನಲ್ಲಿ ಬರೀ 67 ಸಿನಿಮಾ 2 ಧಾರಾವಾಹಿ ಬರೀ ಪೊಲೀಸ್ ಪಾತ್ರದಲ್ಲೇ ನೋಡಿದ್ದೀನಿ ನಿಮ್ಮನ್ನು. ಪೊಲೀಸ್ ಕಮಿಷನರು, ಸೂಪರ್ಡೆಂಟ್, ಇದೇ ಕ್ಯಾರೆಕ್ಟರ್ಗಳು ಮಾಡ್ತಾಯಿದ್ದೆ. ಈ ಸಿನಿಮಾದಲ್ಲಿ ಒಂದು ಚಿತ್ರದ ನಿರ್ಮಾಪಕ, ಮೋಸ್ಟ್ಲಿ ಅದು ಫೈನಾನ್ಸ್ ಲ್ಯಾಂಡ್ ಓನರ್ ಥರ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿ 5 ದಿನ 6 ದಿನ ಮಾಡಿದೆ. ನಾನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನನ್ನ ತಮ್ಮ ಅಂತಾರೆ ಹೇಳ್ಬೋದು, ಮೋಹನು ಬೆನ್ನೆಲುಬಾಗಿ ನಿಂತಿರೋ. ಅಣ್ಣ ಹೇಳ್ದಂಗೆ ನಿಂತ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಟ್ರೈಲರಲ್ಲಿ ಇನ್ನೂ ನಮ್ಮ ಗಣೇಶ್ ರಾವ್ ಅವರು ಮತ್ತು ಇನ್ನೂ ಕೆಲವರ ಹಿರಿಯ ಕಲಾವಿದರು ತೋರಿಸ್ಬೋದಾಗಿತ್ತು. ಪಾಪ ಯಾರೂ ಮನಸ್ತಾಪಗಳು ಇಟ್ಕೊಳ್ಳೋದಂಗೆ ಸಿನಿಮಾ ಯಶಸ್ವಿಗೆ ದುಡಿಯೋಣ. ಪುನೀತ್ ನಿವಾಸ ವಿಶೇಷವಾದ ರಾಜ್ಕುಮಾರ್ ದೊಡ್ಡ ಹಿರಿಯ ದೊಡ್ಡ ಮನೆಯವ್ರ ಕುಟುಂಬದಲ್ಲಿ ಹೆಸರಿನಲ್ಲೇ ನಾವೊಂದು ಸಿನಿಮಾ ಮಾಡಿದ್ದೀವಿ ಅಂತ ಒಂದು ಖುಷಿಯಾಗುತ್ತೆ. ಹಿರಿಯ ನಟರು ನಮ್ಮ ಶಂಕರ್ ಭಟ್ರವರು ಇದ್ದಾರೆ, ರಾಜಣ್ಣ ಇದ್ದಾರೆ, ಎಲ್ಲರೂ ಭಾಗ್ಯಕ್ಕ ಇರಬೇಕು, ಇಲ್ಲೆಲ್ಲ ಇದು ಬಂದಿರಬೇಕು. ಹಾಗಾಗಿ ಎಲ್ಲರ ಜೊತೆ ಮಾಡೋ ಅವಕಾಶ ಸಿಕ್ತು. ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಬಾಲು ಕ್ಯಾಮ್ರಾಮ್ಯಾನು, ಕಷ್ಟಪಟ್ಟು ಮಾಡಿದ್ದಾನೆ. ಜಗ್ಗಿ ಇದ್ದಾರೆ, ಇವರೆಲ್ಲ ನೆನೆಸ್ಕೋಬೇಕು. ಯಾಕಂದರೆ ಸಿನಿಮಾದಲ್ಲಿ ನಾವು ಒಬ್ಬರ ಏನೋ ಫೈನಾನ್ಸ್ ಹೆಲ್ಪ್ ಮಾಡಿರೋದು ಇನ್ನೊಂದು ವಿಚಾರ ಅಲ್ಲ ಅಲ್ಲಿ. ಬಟ್ ಎಲ್ಲರೂ ಕೂಡ ಸಾಥ್ ಕೊಟ್ಟು ಈ ಸಿನಿಮಾ ಯಶಸ್ವಿಗೆ ದುಡಿದಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತೀನಿ. ಈ ಚಿತ್ರ ಯಶಸ್ವಿಯಾಗಿ ಶಿವಣ್ಣ, ರಾಘಣ್ಣ, ಪುನೀತು, ಈ 4 ತಲೆಮಾರಿನ ಹೀರೋಗಳ ಜೊತೆಗೆ ಆ್ಯಕ್ಟ್ ಮಾಡಿದ್ದೆ. ಪರಶುರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಆ್ಯಕ್ಟ್ ಮಾಡಿದಾಗ ಪುನೀತು ಬಾಲನಟನಾಗಿ ಇದರಲ್ಲಿ ಆ್ಯಕ್ಟ್ ಮಾಡಿದರು. ಆಮೇಲೆ ಅವ್ರ ಜೊತೆಗೆ ಸುಮಾರು 4-5 ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದೆ. ಈ ಒಂದು ಪುನೀತ ನಿವಾಸ ಈ ಚಿತ್ರದಲ್ಲೂ ಕೂಡ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಮ್ಮ ಮೋಹನ್ ಅವರು ಹಾಗೂ ನಾಗೇಂದ್ರ ಪ್ರಸಾದ್, ಅಭಿಜಿತ್ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸುಬ್ಬಣ್ಣ ಜೊತೆಗೆ ಮಾಡಿದ್ದೀನಿ. ಕತೆ ಪ್ರಾರಂಭ ಆಗೋದೇ ನಮ್ಮ ಪಾತ್ರದ ಮೂಲಕ. ಕತೆ ಹೇಳ್ತೀವಿ, ಕೊನೆಗೆ ಚಿತ್ರ ಮುಗಿಯೋದು ನಮ್ಮ ಮೂಲಕ. ಒಂದು ಪ್ರಮುಖವಾದಂಥ ಪಾತ್ರವನ್ನು ಮಾಡಿದ್ದೀವಿ. ಇಂತಹ ಒಂದು ಪಾತ್ರವನ್ನು ಕೊಟ್ಟಂಥ
ನಿರ್ಮಾಪಕರಾದ ಮೋಹನ್ ಅವರಿಗೆ ಈ ಚಿತ್ರ ಗೆಲ್ಲಬೇಕು. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಬಂದು ಮಲ್ಲು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲಸ ಮಾಡಕ್ಕೆ ಹೊರಟಿರ್ತಾನೆ. ಅದನ್ನ ಅಚೀವ್ ಮಾಡೋಕ್ಕೆ ಮಾತ್ರ ಏನೋ ರಿಸೋರ್ಸಸ್ ಇರಲ್ಲ. ಸೊ ಆ ರಿಸೋರ್ಸಸ್ನ ನಾನು ಪ್ರೊವೈಡ್ ಮಾಡಿ ಅವನಿಗೆ ಸಪೋರ್ಟ್ ಮಾಡುವಂತಹ ಕ್ಯಾರೆಕ್ಟರ್. ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ನರ್ವಸ್ ಆಗಿದೆ, ಯಾಕಂದರೆ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಈ ಸಿನಿಮಾದಲ್ಲಿ ನಂಗೆ ಯಾರು ಅಂದರೆ ಯಾರೂ ಗೊತ್ತಿರಲಿಲ್ಲ. ಬಟ್ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್, ಅಭಿಜಿತ್ ಸರ್, ಜಮ್ಶಿವು ಸರ್, ಜಗ್ಗಿ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ನನ್ನಲ್ಲಿ ಏನಿದೆ ನಾನು ಬೆಸ್ಟ್ ಕೊಡೋ ಹಾಗೆ ಅವರೇ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಮೂವಿ, ಇದು ಯಾವಾಗಲೂ ನಂಗೆ ಸ್ಪೆಷಲ್ ಆಗಿರುತ್ತೆ. ಥ್ಯಾಂಕ್ ಯು. ಮೋಹನ್ ಸಾರೇ ನನ್ನ ಹತ್ರ ವರ್ಕ್ ತೆಗೆಸಿದ್ದಾರೆ. ಯಾಕಂದರೆ ಈ ಸಿನಿಮಾ ಸೀನ್ ಟು ಸೀನ್ ಹಿಂಗೆ ಬರಬೇಕು, ನನಗೆ ತುಂಬ ವರ್ಷದ ಕನಸು ಅಂತ ಸಾರ್ ಏನು ಹೇಳ್ತಾ ಇದ್ರು, ಅದೇ ಥರ ತೆಗೆಸಿದ್ದಾರೆ. ಇದ್ರ ಜೊತೆ ನನ್ನ ಜೊತೆ ಫ್ರೆಂಡ್ ಆನಂದ್ ಅಂತಲೂ ವರ್ಕ್ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಅಂದರೆ ನನಗೆ ಭಾರಿ ಇಷ್ಟ. ಅಣ್ಣ ಇಲ್ಲೇ ಕುಂತಾರೆ ನಮ್ಮ ಹೊಸಣ್ಣವರು. ನನಗೆ ಅಮ್ಮ ನನಗೆ ಅಮ್ಮ ಏನಂತಿದ್ರು, ಮನೆಗೆ ನನ್ನ ಮಗ ದೊಡ್ಡ ಮಗ ನನ್ನ ಒಂದು ಆಸೆ ಇಟ್ಕೊಳ್ತಾ ಇದ್ದರು. ಹೌದು, ಇವತ್ತು ಇದಕ್ಕೆ ನಮಗೆ ಮೋಹನ್ ಸರ್ ಮತ್ತು ನಾಗೇಂದ್ರ ಸರ್ ಹೇಳಿದ್ರು, ರಾಜವರೇ ಈ ಥರ ಒಂದು ಪುನೀತ್ ನಿವಾಸ ಅಂತ ಒಂದು ಮಾಡ್ತಾಯಿದ್ವಿ, ಅದಕ್ಕೆ ನಿಮ್ಮ ಸಹಕಾರ ಕೊಡಿ ಅಂತಂದರು. ಅದಕ್ಕೆ ನಾನು ಆಗಲಿ ನನಗೆ ಹೆಸರನ್ನು ಒಂದು ಇದಾಯಿತು, ಬನ್ನಿ ಅಂತೇಳಿ ಅಶ್ವಿನಿ ಅಕ್ಕನ ಹತ್ರ ಕರ್ಕೊಂಡೋಗಿ ಮಾತಾಡಿಸಿ ಎಲ್ಲ ಥರನೂ ಎಲ್ಲರ ಮನೆಗೂ ಕರ್ಕೊಂಡು, ರಾಘಣ್ಣ, ಅಶ್ವಿನಿ ಅಕ್ಕ, ನಮ್ಮ ಚಿನ್ನಪ್ಪಣ್ಣ, ಪ್ರತಿಯೊಬ್ಬರು ನಮ್ಮ ಕುಟುಂಬದವ್ರು ಯಾರಿದ್ದಾರೆ, ಅಪ್ಪಾಜಿ ಮನೆ ಕುಟುಂಬದವರು, ನಮ್ಮ ವಾಸಣ್ಣ ಎಲ್ಲರೂ ಮನೆಗೆ ಕರ್ಕೊಂಡೋಗಿ ಒಪ್ಪಿಸಿ, ಅಶ್ವಿನಿ ಅಕ್ಕ, ನಮ್ಮ ರಾಜು ಇದ್ದಾರೆ, ಅವ್ರು ಇದ್ಮೇಲೆ ಇನ್ನೇನು ಮಾಡಿ ನೀವು ಅಂಥೇಳಿ ನಮ್ಮ ಮೋಹನ್ ಸರ್ಗೂ ನಾಗೇಂದ್ರ ಸರ್ಗೂ ಹೇಳಿದ್ರು. ಆ ಒಂದು ಇದರಿಂದ ನಾನು ಇದಕ್ಕೆ ಸಹಕಾರ ಕೊಟ್ಟು ಶೂಟಿಂಗ್ ಸ್ಟಾರ್ಟ್ ಆಗಲಿಂದಲೂ ಇದುವರೆಗೂ ನಾನು ಸಂಪೂರ್ಣ ಅದು ಒಂದು ಎಲೆಗೂ ನಾನು ಅವರಿಗೆ ಇದು ಮಾಡಿಕೊಂಡು ನಾನು ಬರ್ತಾಯಿದ್ದೀನಿ. ಯಾಕೆಂದರೆ ನಾಗೇಂದ್ರ ಪ್ರಸಾದ್ ಅವರು ಪಾಪ ಆರೋಗ್ಯ ಅವ್ರಿಗೆ ಸರಿ ಇಲ್ಲದಕ್ಕೋಸ್ಕರ ಕಾರಣಾಂತರಿಂದ ಪಾಪ ಅವರು ಇದು ಮಾಡ್ತಿದ್ರು. ಇವತ್ತು ನಾವು ಕರೆಸ್ಕೊಂಡು ಅವ್ರಿಗೆ ಇದು ಮಾಡಿದ್ರು. ಶೂಟಿಂಗ್ ಇನ್ನೂ ಐತೆ. 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಹುಟ್ಟದ ಹಬ್ಬದ ದಿನ ನನ್ನ ಆಸೆ ಒಂದು ಬಿಡುಗಡೆ ಮಾಡಬೇಕು ಅಂತ ಒಂದು ಆಸೆ ಇದೆ.